ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇದ್ದಾವೆ ನಿಮ್ಗೆಲ್ಲ ಗೊತ್ತಿದೆ. ಸುಪ್ರೀಂ ಕೋರ್ಟಲ್ಲೂ ಕೂಡ ಒಂದು PIL ಹಾಕೊಂಡಿದ್ರು, ಅದನ್ನ CBI ಕೊಡಬೇಕು ಅಂತ SIT ರಚನೆ ಆಗಿದೆ, ಎಲ್ಲ ನಡೀತಾ ಇದೆ. ಯಾಕೆ ಇದು ಅತ್ಯಂತ ಮಹತ್ವದ ವಿಷಯ ಆಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಅಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಡೀ ದೇಶದ ಜನ, ಅದೇ ಸಂದರ್ಭದಲ್ಲಿ ಕುಂಭಮೇಳ ಕೂಡ ನಡೆದಿದ್ರಿಂದ ಅಂದ್ರೆ ಅದರ ನಂತರ ಅಲ್ಲಿಗೆ ಹೋಗಿ ಜನ ಬಂದು ಬಹಳ ಬಹಳ ದೊಡ್ಡ ಸಂಖ್ಯೆಯ ಜನ, ಭಕ್ತಾದಿಗಳು, ದೈವ ಭಕ್ತಿ ಇರೋರು ಎಲ್ಲ ಹೋಗಿ ಬಂದು ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಕಾಣಿಕೆಗಳನ್ನ ಕೊಡ್ತಾ ಇದ್ರು. ಯಾಕೆಂದ್ರೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಹಣ ಸಂಗ್ರಹ ಆಗೋದು ನಮ್ಮ ಭಾರತದ ತಿರುಪತಿ. ಅದು ಇಟಲಿಯ ವ್ಯಾಟಿಕನ್ ಸಿಟಿಯನ್ನು ಓವರ್ಟೇಕ್ ಮಾಡಿದೆ ಅನ್ನುವ ಇತ್ತೀಚಿನ ವರದಿಗಳು ಇದ್ದಾವೆ. ಅಲ್ಲಿ ಇದಾಗುತ್ತೆ. ಶಬರಿಮಲೆ ಇದೆ, ವೈಷ್ಣವ ದೇವಿ ಇದೆ, ಹೀಗೆ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ, ಹೀಗೆ ಅನೇಕ ಋಷಿಕೇಶ್ ಹರಿದ್ವಾರದ ದೇವಸ್ಥಾನಗಳು, ಇಲ್ಲಿ ಮಂಗಳೂರು ಧರ್ಮಸ್ಥಳ, ಕಟೀಲು, ಈ ಥರ. ಅಂದರೆ ಭಾರತದಲ್ಲಿ ಯಾವುದೇ ಒತ್ತಾಯವಿಲ್ಲದಂಗೆ ಎಲ್ಲಾದ್ರೂ ಒಂದು, ಈಗ ತೆರಿಗೆ ಅಥವಾ ಬೇರೆ ಬೇರೆ ಹಣ ದಾನ ಅದಕ್ಕೆಲ್ಲ ನೀವು ಒತ್ತಾಯ ಮಾಡಬೇಕು, ಕೇಳಬೇಕು, ರೂಲ್ಸ್ ಮಾಡಬೇಕು. ಆದರೆ ವ್ಯಕ್ತಿಗಳೇ ಸ್ವಯಂ ಇಚ್ಛೆಯಿಂದ ಹಣ ಹಾಕೋದು ಯಾವುದು ಅಂದ್ರೆ ಅದು ದೇವಸ್ಥಾನಕ್ಕೆ. ಯಾಕೆ ಅಂದ್ರೆ ನಾನು ಬಹಳ ಸರಿ ಕೇಳ್ತಾ ಇರ್ತೀನಿ, ದೇವರಿಗೆ ಹಣ ಬೇಕಾ? ಈಗ ನಿಮ್ಮದೇ ನಂಬಿಕೆಯಲ್ಲಿ, ಈಗ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ದೇವರ ಅಸ್ತಿತ್ವವನ್ನ ಒಪ್ಪಿಕೊಳ್ಳೋದಿಲ್ಲ. ಯಾಕೆಂದ್ರೆ ದೇವರ ಅಸ್ತಿತ್ವದ ಅನುಭವ ನನಗಂತೂ ಆಗಿಲ್ಲ. ಆದ್ರೆ ದೇವರು ಇದ್ದಾನೆ ಅಂತ ನಂಬುವಂತಹ ವ್ಯಕ್ತಿಗಳಿಗೆ ದೇವರಿಗೆ, ಇಡೀ ಜಗತ್ತು ದೇವರದು, ಎಲ್ಲ ಸರ್ವಶಕ್ತ ಸರ್ವಾಂತರ್ಯಾಮಿ ಅನ್ನೋ ದೇವರಿಗೆ ಕಾಣಿಕೆಯ ಅವಶ್ಯಕತೆ ಇದೆಯಾ ಅಂತ. ಆದ್ರೆ ಅದನ್ನು ವೈಜ್ಞಾನಿಕವಾಗಿ ನೋಡಿದಾಗ ಆ ಕಾಣಿಕೆ ಹಾಕೋದು ದೇವರಿಗಲ್ಲ, ದೇವರಿಗೆ ತಲುಪುತ್ತೆ ಅನ್ನೋದು ಇತ್ತೀಚಿನ ಮೌಢ್ಯವಾಗಿದೆ. ಆ ಕಾಣಿಕೆಯನ್ನು ಅರ್ಪಿಸೋದು ಆ ದೇವಸ್ಥಾನದ ನಿರ್ವಹಣೆ, ಆ ನಿರ್ವಹಣೆ ಮಾಡುವ ಅಲ್ಲಿಯ ಪೂಜಾರಿ ಮತ್ತು ಅದರ ಆಡಳಿತ ವರ್ಗ, ಅಥವಾ ಅಲ್ಲಿ ಅದನ್ನ ಕ್ಲೀನ್ ಮಾಡುವಂತಹ ಯಾರಿರ್ತಾರೆ ಅಂಥವರಿಗೆ ಅಲ್ಲಿ, ಮತ್ತು ಕೆಲವರಿಗೆ ಊಟ ಹಾಕ್ತಾರೆ, ಕೆಲವು ಉಚಿತ ಇದಿರುತ್ತೆ, ಬೇರೆ ಬೇರೆ ಏನೇನೋ ನಿರ್ವಹಣೆಗಾಗಿ ನಾವು ಆ ಒಂದು ಸಣ್ಣ ಕಾಣಿಕೆಯನ್ನ ಹಾಕೋದು. ಅಲ್ಲಿ ಒಂದಷ್ಟು ವ್ಯಕ್ತಿಗಳು ಇರ್ತಾರೆ, ಕಟ್ಟಡದ ನಿರ್ವಹಣೆ ಆಗುತ್ತೆ. ಆದ್ರೆ ಅದು ಬರ್ತಾ ಬರ್ತಾ ಏನೋ ಆಗಿದೆ ಅಂದ್ರೆ, ನಾವು ಕೊಡೋದು ದೇವರಿಗೆ ಅಂದ್ರೆ ಒಂಥರ ಆ ದೇವರಿಂದ ನಮ್ಗೆ ಒಳ್ಳೇದಾಗುತ್ತೆ, ನಾವು ಎಷ್ಟು ಹಣ ಕೊಡ್ತೀವಿ ಅಷ್ಟು ದೇವರು ನಮ್ಗೆ ಒಲಿತಾನೆ ಅನ್ನುವ ಒಂದು ಮೌಢ್ಯ ಜನರಲ್ಲಿ ತುಂಬಿದೆ. ಕೆಲವರೆಲ್ಲ ಚಿನ್ನದ ಉಂಗುರ ಹಾಕ್ತಾರೆ. ಅರೆ ಇಡೀ ಜಗತ್ತೇ ದೇವ್ರದ್ದು ಅಂದ್ಮೇಲೆ ನೀವು ಚಿನ್ನದ ಉಂಗುರ, ವಜ್ರದ ಉಂಗುರ, ವಜ್ರದ ಕಿರೀಟ. ಕರ್ನಾಟಕದ ಒಬ್ಬ ಶಾಸಕರು ತಿರುಪತಿಗೆ 48 ಕೋಟಿ ಏನೋ ಕೊಟ್ರಂತೆ, ಚಿನ್ನದ ವಜ್ರದ ಕಿರೀಟ, ಇನ್ನೊಬ್ರು 16 ಕೋಟಿಯ ಕಿರೀಟ, ಇನ್ನೊಂದು ಈಗ ಅನೇಕ ಎಲ್ಲವೂ ಕೊಡ್ತಾ ಇದ್ದಾರೆ. ಅಂದ್ರೆ ಭಕ್ತಿಯಿಂದ ಅದನ್ನ ಕೊಡೋದು ದೇವರಿಗೆ. ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ, ಒಳ್ಳೇದಾಗ್ಲಿ ಅಂತೇಳಿ. ಯಾಕಂದ್ರೆ ದೇವರೇ ಸರ್ವಶಕ್ತ ಆಗಿರೋದ್ರಿಂದ ಈ ಪ್ರಶ್ನೆ ಉದ್ಭವವಾಗಲ್ಲ. ಎಲ್ರು ಕೇಳ್ಕೋಬೇಕು, ದೇವರಿಗೆ ಹಣದ ಅವಶ್ಯಕತೆ ಇದೆಯಾ ಅಂತ. ಅಂದ್ರೆ ದರಿದ್ರೋ ನಾರಾಯಣ ಹರಿ, ಅಂದ್ರೆ ಬಡವರಲ್ಲಿ ದೇವರನ್ನು ಕಾಣುವಂತ ನಮ್ಮ ಅನೇಕ ದಾರ್ಶನಿಕರು ಹೇಳಿದ್ದಾರೆ. ಅಂದ್ರೆ ನಿಮ್ಮ ನಿಜವಾಗ್ಲೂ ಹಣದ ಅವಶ್ಯಕತೆ ಯಾರಿಗೆ ಅಂದ್ರೆ ಬಡವರಿಗೆ, ಅಸಹಾಯಕರಿಗೆ, ರೋಗಿಗಳಿಗೆ, ಅಂಥವರಿಗೆ ನಾವು ಏನನ್ನ ಸಹಾಯ ಮಾಡಬಹುದು. ಆದ್ರೆ ಅದನ್ನೆಲ್ಲ ಮೀರಿ ಅಯೋಧ್ಯೆಯಲ್ಲಿ ಬಹಳಷ್ಟು ಜನ ಹಣವನ್ನು ಕೊಟ್ಟಿದ್ದಾರೆ. ಅಯೋಧ್ಯೆ ಅಲ್ಲಿನ ದೇವಸ್ಥಾನ ಪ್ರತಿಷ್ಠಾಪನೆಗೂ 100 ವರ್ಷಗಳ, ಅನೇಕ 500 ವರ್ಷಗಳ ಹೋರಾಟ ಹಾಗೆ ಹೀಗೆ ಅದೆಲ್ಲ ಆಗಿದೆ. ಅಲ್ಲಿ ಬಾಬ್ರಿ ಮಸೀದಿ ಇತ್ತು, ಕೆಡವಿ ಇಲ್ಲಾಗಿದ್ದಾರೆ. ಮೊದಲು ರಾಮರ ದೇವಸ್ಥಾನ ಇತ್ತು, ಅದನ್ನ ಬಾಬರ್ ಕೆಡವುದ, ಬಾಬ್ರಿ ಮಸೀದಿ ಕಟ್ಟಿದ. ಬಾಬ್ರಿ ಮಸೀದಿ ಆದ್ಮೇಲೆ ಮತ್ತೆ ಅದೇನಾದ್ರೂ ಇರಲಿ, ದೇವರ ಅಸ್ತಿತ್ವವನ್ನೇ ಒಪ್ಪೋದ್ರಿಂದ ದೇವರಿಗೆ ಒಂದು ಗುಡಿಯನ್ನ ಕಟ್ಟೋದನ್ನ ನಾನು ಮೊದಲಿಂದ ಒಪ್ಪೋದಿಲ್ಲ. ಆದ್ರೆ ದೇವರ ಹೆಸರಿನಲ್ಲಿ ಅಲ್ಲಿ ಸಂಗ್ರಹವಾದ ಉಡಿಯನ್ನ ಅದೇ ದೇವರ ಭಕ್ತರು, ಯಾಕಂದ್ರೆ ಅಲ್ಲಿ ಕೆಲಸ ಮಾಡೋರೆಲ್ಲ ದೇವರ ಭಕ್ತರು. ಅದು ಇಡೀ ಭಾರತದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಸಂಸ್ಕೃತಿಯ ಸಾಂಕೇತಿಕವಾಗಿ ಮಾಡಿದಂತಹ ರಾಮರ ದೇವಸ್ಥಾನದಲ್ಲಿ ಕೆಲವೇ ವರ್ಷಗಳಲ್ಲಿ, 2-3 ವರ್ಷಗಳಲ್ಲಿ ಅಲ್ಲಿ ಬಹಳ ದೊಡ್ಡ ಹಣದ ಕಳ್ಳತನ ಆಗಿದೆ. ಹಣ ಕಳ್ಳತನ ದೇವಸ್ಥಾನದಲ್ಲಿ ಅದು ದೊಡ್ಡ ವಿಷಯವೇ ಅಲ್ಲ. ಯಾಕೆಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಹೆಚ್ಚು ಕಡಿಮೆ ಬಹುತೇಕ ದೇವಸ್ಥಾನಗಳಲ್ಲಿ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದವರೆಗೂ, ತೆಂಗಿನಕಾಯಿ ಕದಿಯೋದ್ರಿಂದ ಹಿಡಿದು, ಬಾಳೆಹಣ್ಣು ಕದಿಯೋದ್ರಿಂದ ಹಿಡಿದು, ಅಲ್ಲಿಗೆ ಕೊಡುವ ಸೀರೆ, ಬಟ್ಟೆ ಅಥವಾ ರೇಷ್ಮೆ ಈ ತರದ ಕದಿಯೋದ್ರಿಂದ ಹಿಡಿದು, ಅಲ್ಲಿನ ಚಿನ್ನ, ವಜ್ರ, ವೈಢೂರ್ಯ, ದುಡ್ಡನ್ನು ಕದಿಯೋದು ಎಲ್ಲ ಕಡೆ ನಡೀತಾ ಇದೆ. ಇದು ದೇವಸ್ಥಾನಕ್ಕೆ ಅಷ್ಟೇ ಸೀಮಿತವಲ್ಲ. ಈ ರೀತಿಯ ಹಣ ದುರುಪಯೋಗ ಆಗೋದು ಚರ್ಚು, ಮಸೀದಿ, ಯಾವ್ಯಾವ್ದು ದೇವಸ್ಥಾನಗಳಿದ್ದಾವೆ ಅಷ್ಟೇ ಅಲ್ಲ, ಎಲ್ಲಾ ಕ್ಷೇತ್ರದ ಎಲ್ಲಾ ಕಡೆಯೂ ಕೂಡ ಇದೇನು, ಅದನ್ನೇ ನಾವು ಭ್ರಷ್ಟಾಚಾರ, ಕಳ್ಳತನ, ವಂಚನೆ ಅನ್ನೋದು ನಡೀತಾನೆ ಇದೆ. ಆದ್ರೆ ಅಯೋಧ್ಯೆಯಲ್ಲಿ ಯಾಕೆ ಆಗೈತು ಅಂದ್ರೆ, ಕಡಿಮೆ ಅವಧಿಯಲ್ಲಿ ಅತ್ಯಂತ ಹೆಚ್ಚು
ಪ್ರಚಾರವನ್ನ ಪಡೆದು ಭಾವನಾತ್ಮಕವಾಗಿ ಜನರನ್ನ ಒಂದುಗೂಡಿಸಿ ಕಟ್ಟಿದಂತ ಅಯೋಧ್ಯೆಯಲ್ಲಿ ಅದರ ದೊಡ್ಡ ಅಂದ್ರೆ ಇದು ಆಧುನಿಕ ಕಾಲ ಬೇರೆ. ಇದು ಎಲ್ಲೋ ಒಂದ್ ಕಡೆ ಮೊದಲು CCTV ಇರ್ಲಿಲ್ಲ, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಹೊಟ್ಟೆ ಪಡನಲ್ಲ, ಇದು ಆಗಲ್ಲ. ಇದು ಹಗಲು ದರೋಡೆ ನಡೆದಿದೆ ಇಲ್ಲಿ. ಎಷ್ಟೆಲ್ಲ ಚೆಕ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಇರುತ್ತೆ. ಜನರು ಉಂಡಿಗೆ ಹಾಕಬೇಕು, ಆ ಉಂಡಿಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು, ಅಲ್ಲಿ ಲೆಕ್ಕ, ಅಲ್ಲಿಂದ ಅದನ್ನ ಕಟ್ಟೋದ್ ಲೆಕ್ಕ, ಅಲ್ಲಿಂದ ಬ್ಯಾಂಕ್ಗೆ ಹೋಗೋದ್ ಲೆಕ್ಕ, ಅಲ್ಲಿಂದ ಆ ಬ್ಯಾಂಕಿಂದ ಇವರಿಗೆ ಮೆಸೇಜ್ ಬರೋದ್ ಲೆಕ್ಕ, ಅದೆಲ್ಲ ಲೆಕ್ಕಗಳಿರ್ತವೆ. ಚೆಕ್ ಅಂಡ್ ಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ. ಮತ್ತೆ CCTVಗಳಿರ್ತವೆ. ಇಷ್ಟೆಲ್ಲ ಇದ್ರೂ ಕೂಡ ಈ ಕಳ್ಳತನಕ್ಕೆ ಹಾಗಾದ್ರೆ ಕಳ್ಳತನಕ್ಕೆ ಪ್ರೇರಣೆ ಏನು? ಕಳ್ಳತನಕ್ಕೆ ಪ್ರೇರಣೆ ಏನ್ ಬೇಕಾಗಿಲ್ಲ ಬಿಡಿ. ಕಳ್ಳತನ ಅದು ಅವರ ದುಡ್ಡು ಬೇಕಾಗಿತ್ತು ಅವ್ರಿಗೆ. ಆದ್ರೆ ಕಳ್ಳತನವನ್ನ ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದು, ಶ್ರೀರಾಮನ ಕೈಯಲ್ಲಿ ಕಳ್ಳತನವನ್ನ ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಅಥವಾ ಅಲ್ಲಿರುವ CCTVಯಲ್ಲಿ ಕಳ್ಳತನವನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಕಾನೂನಿನ ಭಯದಿಂದ CCTV ಇದು ಮಾಡಿಲ್ಲ. ದೇವರ ಮೇಲಿನ ನಂಬಿಕೆ, ಆ ಟ್ರಸ್ಟ್ ಅವ್ರಿಗೂ ಕೂಡ ಅದನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಹೇಗೆ? ಅಯೋಧ್ಯೆಯ ರಾಮ ಮಂದಿರದಲ್ಲಿ ಕಳ್ಳತನ ಆಗಿರೋದನ್ನ ನಿಯಂತ್ರಿಸಲಿಕ್ಕೆ ಎಲ್ಲರೂ ವಿಫಲರಾಗಿದ್ದಾರೆ ಅಂದ್ರೆ ಇದು ಕಳ್ಳರ ದೇಶ ಅಂತ ಕರಿಬೇಕಾಗುತ್ತೆ. ಯಾಕೆ ಇದನ್ನ ಅಂದ್ರೆ ಅದಕ್ಕೆ ಕುವೆಂಪು ಅವರು ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳ್ತಾರೆ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯದನಿಗೂ ಮಿಗಿಲಾದ ಶಾಸ್ತ್ರವಿಹುದೆ ಅಂತ. ಅಂದ್ರೆ ನಿಮ್ಮ ಆತ್ಮಸಾಕ್ಷಿ ಬಹಳ ಮುಖ್ಯ ಆಗುತ್ತೆ. ನಿಮಗೆ ಕಾನೂನುಗಳನ್ನ ಯಾವುದೇ ರೀತಿಯಲ್ಲಿ, ಎಷ್ಟೇ ರೀತಿಯಲ್ಲಿ ನೀವು ಅದನ್ನ ಬದಲಾಯಿಸಿ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡುವ, ಅನುಷ್ಠಾನ ಮಾಡುವ ವ್ಯಕ್ತಿಗಳು ಏನಾದ್ರೂ ಸರಿಯಾಗಿಲ್ಲ ಅನ್ನೋದಾದ್ರೆ, ಯಾಕೆಂದ್ರೆ ಈ ಕಾನೂನು ಮಾಡಿದ ಬಾಬಾ ಸಾಹೇಬರಿಗೆ ಆ ರೀತಿಯ ಒಂದು ಅನುಮಾನ ಇತ್ತು. ನಾನು ಎಂತಹ ಒಳ್ಳೆ ಕಾನೂನು ಮಾಡಿದ್ರು ಅನುಷ್ಠಾನ ಮಾಡೋರು ಪ್ರಾಮಾಣಿಕರಾಗಿಲ್ಲ ಅಂದ್ರೆ, ಅನುಷ್ಠಾನ ಮಾಡಿರೋರಲ್ಲಿ ದಕ್ಷತೆ ಇಲ್ಲ ಅಂದ್ರೆ ಅದು ವಿಫಲವಾಗುವ ಸಾಧ್ಯತೆ ಇದೆ ಅಂತ. ಅದು ಈಗ ಈವನ್ ಅಯೋಧ್ಯೆಯ ರಾಮ ಮಂದಿರ, ಯಾಕೆಂದ್ರೆ ನೀವು ಅಲ್ಲಿ ₹1 ಕದಿಬೇಕಾದ್ರೂ ನಿಮ್ಗೆ ರಾಮ ನಿಮ್ಮನ್ನ ನೋಡ್ತಿದ್ದಾನೆ ಅನ್ನುವ ಭಾವನೆ ಏನಾದ್ರೂ ನಿಮ್ಮಲ್ಲಿ ಇರ್ಬೇಕಾಗಿತ್ತು. ಅಥವಾ ದೈವ ಭಕ್ತರು ಹೇಳ್ದಂಗೆ ಇಲ್ಲಲ್ಲ ಅಂದ್ರೂ ಮುಂದೆ ಎಲ್ಲೋ ಮುಂದಿನ ಜನ್ಮದಲ್ಲೋ ಎಲ್ಲೋ ನಿಮ್ ಶಿಕ್ಷೆ ಕೊಡ್ತಾನೆ ಅನ್ನುವ ಪಾಪ ಪ್ರಜ್ಞೆ ನಿಮ್ಮನ್ನ ಕಾಡ್ಬೇಕಾಗಿತ್ತು. ಮತ್ತೆ ಒಬ್ಬ ಕಳ್ಳ, ಯಾರೋ ಹುಚ್ಚ ಅಥವಾ ಯಾರೋ ಮಾನಸಿಕ ಅಸ್ವಸ್ಥ ಇನ್ಯಾವುದೋ ಡ್ರಗ್ ತಗೊಂಡಿರೋನ್ ಕಳ್ತಾನಲ್ಲ. ಈ ದೇವಸ್ಥಾನದ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಎಷ್ಟೆಲ್ಲ ಹೋರಾಟಗಳು ಮಾಡಿ ರಾಜಕೀಯ ಅಧಿಕಾರ ಹಿಡಿದು ಅನೇಕರ ಸಾವು ನೋವುಗಳಿಗೆ ಕಷ್ಟವಾದಂತಹ ರಾಮ ಅಯೋಧ್ಯೆಯಲ್ಲೇ ಹುಟ್ಟಿದಾನೆ ಅಂತ ಖಚಿತವಾಗಿ ನಂಬಿಕೆ ಇರುವಂತಹ, ರಾಮನ ಅಸ್ತಿತ್ವದಲ್ಲಿ ನಂತರ ಯಾವುದೇ ಅನುಮಾನ ಇಲ್ಲದಂತಹ ವ್ಯಕ್ತಿಗಳು ಅಲ್ಲಿ ಕೆಲಸ ಮಾಡಿಕೊಂಡು ಈಗ ಅವರೇ ಅದನ್ನ ಕದ್ದಿದ್ದಾರೆ ಅನ್ನೋದಾದ್ರೆ ನಮ್ಮ ಮಾನಸಿಕ ಸ್ಥಿತಿಗಳನ್ನ ನಾವು ಮತ್ತೆ ಪುನರ್ವಿಮರ್ಶೆ ಮಾಡ್ಬೇಕಾಗುತ್ತೆ. ಅಂದ್ರೆ ನೀವು ಅವಶ್ಯಕತೆ ಇರೋದು, ಹಣದ ಅವಶ್ಯಕತೆ ಇರೋದು ದೇವರಿಗ, ಮನುಷ್ಯರಿಗ, ಕಷ್ಟದಲ್ಲಿರೋರ್ಗ ಅನ್ನೋದನ್ನ ಯೋಚನೆ ಮಾಡಿ. ಈವನ್ ಪ್ರಾಣಿ ಸಾಕೋದು ಕೂಡ ಸೇರಿ ಹೇಳ್ತೀನಿ. ಯಾಕೆಂದ್ರೆ ನಾವು ಕೊಡುವ ಹಣ ನಿಜವಾಗ್ಲೂ ದೇವರಿಗೆ ಹೋಗುತ್ತೆ ಅನ್ನೋದಾದ್ರೆ ಅದ್ ನಾವು ಕೊಡೋಣ. ಒಂದು. ಎರಡನೇದು, ಇಡೀ ಜಗತ್ತೇ ಅವಂದು ಅಂದ್ಮೇಲೆ ಆತನಿಗೆ ಯಾಕೆ ಕೊಡಬೇಕು? ಆತನಿಗೆ ಹಣದ ಅವಶ್ಯಕತೆ ಇದೆಯಾ? ಏನೋ ಅಲ್ಲಿ ದೇವಸ್ಥಾನದ ಮೇಂಟೆನೆನ್ಸ್ಗೆ, ನಿರ್ವಹಣೆಗೆ ಒಂದು ಸಣ್ಣ ಅಮೌಂಟ್ ಅನ್ನ ಕೊಟ್ಟು ಬರೋದು ಸರಿ. ಆದ್ರಿಂದ ಇನ್ನು ಮೇಲೆ ಈ ತರದ ಅಂದ್ರೆ ಅಲ್ಲೊಂದೇ ಅಲ್ಲ, ಈ ಅನೇಕ ಯಾರೇ ಆಗಲಿ, ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಆಗಿರ್ಲಿ, ದೇವಸ್ಥಾನಗಳಿಗೆ ಒಂದು ಸಣ್ಣ ಪ್ರಮಾಣದ ಹಣವನ್ನ ನೀವು ಏನೋ ಒಂದು ಭಕ್ತಿಗೆ ಸೂಚಿಸಿ ನಿಜವಾಗ್ಲೂ ನಿಮ್ಗೆ ಸಹಾಯ ಮಾಡಬೇಕು ಅನ್ನೋದಾದ್ರೆ, ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತಹ ಅನೇಕ ಬಡವರಿಗೆ, ಈ ರೀತಿ ಅನೇಕರಿಗೆ ಅನೇಕ ರೀತಿಯ ಹಣದ ಅವಶ್ಯಕತೆ ಇರುತ್ತೆ. ಅದನ್ನ ನೀವು ವೈಯಕ್ತಿಕ ಮಟ್ಟದಲ್ಲಿ ಮಾಡಿ ದೇವರುಗಳಿಗೆ ಹಣವನ್ನ ಕೊಡುವಂತಹ ಈ ಒಂದು ಕಲ್ಪನೆ. ಯಾಕಂದ್ರೆ ದೇವಸ್ಥಾನದಲ್ಲಿ ಹಣ ಸಂಗ್ರಹ ಮಾಡಿದಷ್ಟು ಆ ದೇವಸ್ಥಾನದ ಭಕ್ತಿಯೇ ಒಂಥರ ಭಕ್ತಿಯೇ ಕಡಿಮೆ ಆಗೋಗುತ್ತೆ, ಭಕ್ತಿಯೇ ಇರೋದಿಲ್ಲ. ಅಲ್ಲೂ ಅದು ವ್ಯಾವಹಾರಿಕತೆ ಬರುತ್ತೆ. ದೇವಸ್ಥಾನಗಳು, ಮಂದಿರ, ಮಸೀದಿ, ಚರ್ಚ್ಗಳು ವ್ಯಾವಹಾರಿಕ ಕೇಂದ್ರಗಳಾಗೋದು ಬೇಡ, ಕಾರ್ಪೊರೇಟ್ ಕೇಂದ್ರಗಳಾಗೋದು ಬೇಡ. ಅವಕ್ಕೆ ನಿಮ್ಗೆ ಭಕ್ತಿ ಇದ್ರೆ ಅದೊಂದು ಮಾನಸಿಕ ನೆಮ್ಮದಿಯ ತಾಣಗಳಾಗಲಿ. ಅದನ್ನ ಮೀರಿ ಈ ಯಾವುದೇ ಕಾರಣಗಳಿಗೆ ಅಲ್ಲಿ ದೊಡ್ಡ ಹಣದ ಸಂಗ್ರಹ ಮಾಡಕ್ ಹೋಗ್ಬೇಡಿ. ಕಳ್ಳರು ಅನ್ನೋದು ಈಗಾದ್ರೂ ತಿಳ್ಕೊಳ್ಳಿ. ಕಳ್ಳರಿಗೆ ದೇವಸ್ಥಾನ ಆದ್ರೂ ಒಂದೇ, ಅಥವಾ ಚರ್ಚು, ಮಠ, ಮಸೀದಿ ಆದ್ರೂ ಒಂದೇ, ಯಾವ ಮನೆ ಅದು ಏನಾದ್ರೂ ಒಂದೇ. ಅವ್ರಿಗೆ ಒಟ್ಟಲ್ಲಿ ಅವ್ರಿಗೆ ಹಣ ಬೇಕು, ಕದಿಯಕ್ಕೆ ಅವಕಾಶ ಬೇಕು. ಇಷ್ಟೆಲ್ಲ CCTVಗಳು ಇದ್ದಾಗೂ ಕದೀತಾರೆ ಅನ್ನೋದಾದ್ರೆ ಅವರ ದೈವ ಭಕ್ತಿಯನ್ನು ಯಾವ ಮಟ್ಟದಲ್ಲಿ ಇರಬೇಕು ಅದನ್ನ ಯೋಚನೆ ಮಾಡ್ಬೇಕಾಗಿರೋರು ನೀವು. ಆ ಕಾರಣಕ್ಕೆ ಯಾವುದೇ ದೇವಸ್ಥಾನಗಳಿಗೆ ಈ ಅಯೋಧ್ಯೆ ಘಟನೆಯ ನಂತರ ದೇವಸ್ಥಾನ, ಮಸೀದಿ, ಯಾವುದೇ ಧಾರ್ಮಿಕ ಸ್ಥಳಗಳಿಗೆ ಯಾವುದೇ ಆಗಿರ್ಲಿ, ಅಲ್ಲಿ ನೀವು ಹಣವನ್ನ ಅನಾವಶ್ಯಕವಾಗಿ ದೊಡ್ಡ ಹಣ ಕೊಡೋದಕ್ಕಿಂತ ಅದನ್ನ ಬಡವರಿಗೆ ಕೊಡಿ. ಅದು ದರಿದ್ರ ದೇವೋಭವ, ಅಂದ್ರೆ ಬಡವರಲ್ಲಿ ದೇವರನ್ನ ಕಾಣುವನ್ನುವ ಒಂದು
ಒಂದು ಪರಿಕಲ್ಪನೆಗೆ ತುಂಬಾ ಅರ್ಥ ಇರುತ್ತೆ. ಅದು ಅತ್ಯಂತ ಮಾನವೀಯವಾದದ್ದು ಕೂಡ. ಆ ರೀತಿ ನಡ್ಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ನಮಸ್ಕಾರ.